ಇವತ್ತು ಬೆಳಗ್ಗೆ ನಮಗೆ ಸುಮಾರು 9:30ಗೆ ನಮಗೆ ಕಾಲ್ ಬಂದಿತ್ತು. ಅದು ಪೊಲೀಸ್ ಸ್ಟೇಷನಿಂದ ಫೋನ್ ಹಚ್ಬಿಟ್ಟು ಈ ರೀತಿ ಇನ್ಸಿಡೆಂಟ್ ಆಗಿದೆ ಅಂತ ನಮಗೆ ಇದು ಮಾಡಿರೋದ್ರಿಂದ ನಾವು ಬಂದು ಫೈರ್ ಸ್ಟೇಷನ್ ಸಂಕೇಶ್ವರಿಂದ ಇಲ್ಲಿ ಬೋಟ್ ಇರೋದ್ರಿಂದ ಬೋಟ್ ತೊಗೊಂಬಂದ್ಬಿಟ್ಟು ಬೆಳಗ್ಗೆನ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ SDRF ಟೀಮ್ನು ಕೂಡ ಒಂದು ಕರ್ಸ್ಕೊಂಡಿದ್ದೇವೆ ಬೆಳಗಾವಿಯಿಂದ. ಸೊ SDRF ಟೀಮು ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಟೀಮು ಎರಡು ಕೂಡ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇವಾಗ. ಸೊ ನಮಗೆ ಬಂದ ಮಾಹಿತಿ ಪ್ರಕಾರ ನಮಗೆ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಒಬ್ರು ಅಂತ ಹೇಳಿದ್ರು, ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು 3 ಜನ ಅದಾರ ಅಂತ ಗೊತ್ತಾಗಿದೆ. ಸೊ ನೋಡ್ತಾ ಇದ್ದೀವಿ, ತುಂಬ ದೊಡ್ಡದಿದೆ, ವಿಡ್ತ್ ತುಂಬ ಜಾಸ್ತಿ ಐತಿ. ನಮಗೆ ಫಸ್ಟ್ ಕಾಲ್ ಬಂದಿದ್ದು ಪೊಲೀಸ್ ಸ್ಟೇಷನಿಂದ, ಪೊಲೀಸರು ಬಂದಿದ್ರು. ಸೊ ಅದಾದ ನಂತರ ಇಲ್ಲಿ ಬಂದ ಮೇಲೆ ಕಾರ್ಯಾಚರಣೆ ಮಾಡೋ ಟೈಮ್ನಾಗ ಆಮೇಲೆ ಗೊತ್ತಾಗೈತೆ ನಮಗೆ 3 ಜನ ಇದಾರಂತ. ಸೊ ಇವಾಗ ನಾವು ಕೂಡ ಬೋಟ್ ಥ್ರೂ ಮಾಡ್ತಾ ಇದ್ದೀವಿ. ಈಗ ನೋಡಿದ ಪ್ರಕಾರ ಇವಾಗ ಆಲ್ಮೋಸ್ಟ್ ನೆಟ್ ಏನು ಹಾಕಿದಾರಲ್ಲ, ನೆಟ್ಟನ್ನು ಒಂದು ಕಡೆಯಿಂದ ತಗೊಳ್ತು ಬರ್ತಾ ಇದ್ದಾರೆ. ಸೊ ಇನ್ನೂ ತನಕ ಎಲ್ಲೂ ಐಡೆಂಟಿಫೈ ಆಗಿಲ್ಲ. ಸೊ ವಿ ಆರ್ ಟ್ರೈಂಗ್ ಆರ್ ಬೆಸ್ಟ್ ಮಾಡ್ತಾ ಇದ್ದೀವಿ. ಹಾಂ, ತುಂಬಾ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಇವನ್ ಈಗ ಅದೇ ಇವಾಗ ನಾವು 2 ಬೋಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀರು ತುಂಬ ಆಳ ಇರೋದ್ರಿಂದ ಒಂದೇನು ಮಾಡ್ಬೋದಾಗಿತ್ತು ಅಂದರೆ ನಾವು ನೀರನ್ನು ಸ್ವಲ್ಪ ಫೋರ್ಸ್ ಆಗಿ ಅಳಕಿಸ್ಬೇಕಂತ ಹೇಳ್ತೇವೆ. ಸೊ ಅದೇ ಬೋಟಿಂದ ಸ್ವಲ್ಪ ಫಾಸ್ಟಾಗಿ ಮೂಮೆಂಟ್ ಮಾಡಿಸ್ತೇವೆ. ನೋಡೋಣ, ಹಂಗೇನಾರ ಇದ್ರೂ ಕೂಡ ಎದ್ದೇಳೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಇನ್ನೂ ಏನು ನಮ್ಗೆ ಅದ್ರ ಬಗ್ಗೆ ಇಲ್ಲ. ನಾನು ಬೇರೆ ಹೊರಗಡೆ ಹೋಗಿದ್ದೆ, ಈಗ ತಾನೇ ಬಂದೆ. ಇವಾಗ ಇದು ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗೆಯಿಂದ ಇವರೆಲ್ಲ ಇದಾರು ಮಾಡ್ತಾ ಇದ್ದಾರೆ. ಟೋಟಲ್ ಎಷ್ಟು ನಮ್ದು SDRF ಇಂದ 12 ಜನ ಬಂದಾರ. ನಮ್ಮ ಫೈರ್ ಡಿಪಾರ್ಟ್ಮೆಂಟಿಂದ ಒಂದು 6 ಜನ ಬಂದರು. ಟೋಟಲ್ ಅಪ್ರಾಕ್ಸಿಮೇಟ್ಲಿ 2 ಬೋಟ್ಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಶಶಿಧರ್ ನೀಲ್ಗಾರ್ ಅಂತ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.